ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಮೊದಲಿಗೆ ಬಂದು ಪೂಜಾ ಕತ್ತಲಿರೋ ತಾರನ ತೆಗೆದು ಬಿಸಾಕ್ತಾಳೆ. ಕಿಶನ್ ಸಾಕು ನಿಲ್ಲಿಸು, ಇದೆಲ್ಲ ನೋಡಿ ನನಗೆ ಸಾಕಾಗಿದೆ ಅಂತ ಆಗ್ತಾರೆ. ಇದರಿಂದ ನಿನಗೆ ಎಷ್ಟು ಎಫೆಕ್ಟ್ ಆಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ತುಂಬ ಎಫೆಕ್ಟ್ ಆಗುತ್ತೆ. ನನ್ನ ಫ್ಯಾಮಿಲಿ ಮರ್ಯಾದೆ ಹಾಳಾಗೋಗುತ್ತೆ, ನನ್ನ ಮನೆ ಬಿಟ್ಟು ಓಡಿ ಬಂದೋಳು ಅಂತ ಅನ್ಕೊತಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕನ ಹೆಸರು ಹಾಳಾಗುತ್ತೆ. ಅದಕ್ಕೆ ಕಿಶನ್ ಪೂಜಾ ಆಗಲ್ಲ, ಏನೂ ಆಗಲ್ಲ, ನಾವು ಅದನ್ನು ಕನ್ವಿನ್ಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ತಾನೆ. ಆದರೆ ಅದಕ್ಕೆ ಪೂಜಾ ಒಪ್ಕೊಳ್ಳೋದಿಲ್ಲ. ನೋಡು ಕಿಶನ್ ಓಕೆ ಮಾಡಿದ್ದು, ಎಂಗೇಜ್ಮೆಂಟ್ಗೂ ತೊಗೊಂಡು ಬಂದಿದ್ದು, ಪ್ರತಿ ಹೆಜ್ಜೆ ನಮ್ಮ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದು. ಅದಕ್ಕೆ ಮೀನಾಕ್ಷಿ ಅವರು ನಿಮ್ಮಂಥವ್ರ ಹತ್ರ ಹೇಗೆ ಮಾತಾಡಬೇಕೋ ಹಾಗೆ ಮಾತಾಡ್ತಾ ಇದ್ದಾಳೆ. ನಿಮ್ಮ ಪೂಜಾ ಏನೂ ಸಾಧನೆ ಮಾಡಲಿಲ್ಲ, ನಮ್ಮ ಮನೆ ಹುಡುಗನ ಕರ್ಕೊಂಡು ಓಡೋಗಿದ್ದಾಳೆ ಅಂತಂತಾರೆ. ಅದಕ್ಕೆ ಕುಸುಮ ಅವ್ರು ಹೇಳ್ತಾರೆ, ನಿಮಗೆ ಯಾರು ಹೇಳಿದ್ದು ಪೂಜಾ ಕಿಶನ್ನ ಕರ್ಕೊಂಡು ಓಡೋಗಿದ್ದಾಳೆ ಅಂತ ಹೇಳಿಬಿಟ್ಟು, ಕಿಶನ್ ಕೂಡ ಪೂಜಾನ ಕರ್ಕೊಂಡು ಓಡೋಗಿರ್ಬೋದು ತಾನೆ ಅಂತ ಅಂತಾಳೆ. ಅದಕ್ಕೆ ಮೀನಾಕ್ಷಿ ಅವರು ನಿಮ್ಮ ಪೂಜಾನೇ ನಮ್ಮ ಹುಡುಗನ ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಓಡೋಗಿದ್ದಾಳೆ ಅಂತ ಅಂತಾರೆ. ಅಷ್ಟರಲ್ಲಿ ಆದಿ ಅವ್ರು ಬಂದು ಬೈತಾನೆ, ನಾವು ಇಲ್ಲಿ ಮೇಯ್ನ್ ಮಾಡಬೇಕಾಗಿರೋ ಕೆಲಸ ಬಿಟ್ಬಿಟ್ಟು ಜಗಳ ಮಾಡ್ತಾ ಇದ್ದೀರಾ ಅಂತ. ಭಾಗ್ಯಕ್ಕೆ ಮೇಲೆ ಇಲ್ಲದೇ ಇರೋ ಎಲ್ಲ ತಪ್ಪೆಲ್ಲ ಹಾಕಿ ಅವ್ರನ್ನ ತುಂಬ ಅಂತ ಇದ್ದಾರೆ. ಈ ವಿಷಯದಲ್ಲಿ ನಾನು ಅನ್ನಿಸ್ಕೊಳ್ಳೋದಕ್ಕಿಂತ ನಮ್ಮ ಅಕ್ಕ ತುಂಬ ಅನ್ನಿಸ್ಕೋತಾಳೆ. ಕಿಶನ್ ನನ್ನ ಖುಷಿಗೋಸ್ಕರ ಎಲ್ಲರೂ ಖುಷಿನ ಕಿತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನನ್ನ ಅಕ್ಕ ಆಗಲಿ ನನ್ನ ಅಪ್ಪ ಅಮ್ಮ ಆಗಲಿ ಯಾವತ್ತೂ ನನ್ನ ಆ ಥರ ಬೆಳೆಸಿಲ್ಲ ಕಿಶನ್ ಅಂತಂತಾರೆ. ಆಗ ಮನೆಯವರೆಲ್ಲ ಇದನ್ನು ಕೇಳಿಸ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಅದಕ್ಕೆ ಕಿಶನ್ ಅವ್ರು ಹೇಳ್ತಾರೆ, ಪೂಜಾ ನಾವು ಪ್ರೀತಿಸಿ ಮದುವೆ ಆಗ್ತಾಯಿದ್ದೀವಿ ಹೊರತು ಫೋರ್ಸ್ ಮಾಡಿ ನಾವು ಮದುವೆ ಆಗ್ತಿಲ್ಲ. ಏನು ಹೋಗಿ ಜೀವನ ಮಾಡಬೇಕು. ಆಗ ಜನ ನನ್ನ ಅಪ್ಪನ ಬಣ್ಣದ ಕ್ವಶನ್ ಕೇಳ್ತಾ ಇರ್ತಾರೆ, ನನ್ನ ಅಪ್ಪನೇ ಅದಕ್ಕೆಲ್ಲ ಆನ್ಸರ್ ಕೊಡಬೇಕಲ್ವಾ ಅಂತ ಅಂತಾರೆ. ಈ ವಿಷಯದಲ್ಲಿ ನೀನು ಏನು ಹೇಳಿದ್ರು ನಾನು ಕನ್ವಿನ್ಸ್ ಆಗಲ್ಲ ಕಿಶನ್ ಅಂತ ಅಂತಾಳೆ. ಹೌದು, ನಾನಿನ್ನ ತುಂಬ ಪ್ರೀತಿ ಮಾಡಿದೆ, ಅದಕ್ಕೆ ನಿನ್ನ ಮನೆಯವ್ರಿಗೆ ಅವಮಾನ ಮಾಡಿ ನನಗೆ ಈ ಮದುವೆ ಆಗೋ ಖುಷಿ. ಹೌದು, ನಾನಿನ್ನ ತುಂಬ ಪ್ರೀತಿ ಮಾಡಿದೆ, ಅದಕ್ಕೆ ನನ್ನ ಮನೆಯವ್ರಿಗೆ ಅವಮಾನ ಮಾಡಿ ನನಗೆ ಈ ಮದುವೆ ಆಗೋ ಖುಷಿ ಇಲ್ಲ ಅಂತ ಅಂತಾಳೆ. ಅದಕ್ಕೆ ಕಿಶನ್ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತಮ್ಮ ಅಂತ ಅಂತಾರೆ. ನಿನ್ನಂಥ ಮಗಳು ಪಡೆಯೋಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೆ ಅಂತ ಅಂತಾರೆ. ಈ ಕಡೆ ತಾಂಡವ್ ಅವರು ವಿಡಿಯೋ ಕಾಲ್ನಲ್ಲಿ ಅವ್ರು ರೆಡಿ ಮಾಡಿದಂಥ ಪ್ರಾಜೆಕ್ಟ್ ಬಗ್ಗೆ ಎಲ್ಲನೂ ಒಬ್ಬರು ಕ್ಲೈಂಟ್ಗೆ ಹೇಳ್ತಾ ಇರ್ತಾರೆ. ಆಗ ಕ್ಲೈಂಟ್ ಬಂದು ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ತಾರೆ. ಆದರೆ ನೀವು ಹೇಳಿರೋ ಅಷ್ಟು ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಮ್ಮ ಹತ್ರ ಅಮೌಂಟ್ ಇಲ್ಲ, ಯಾಕಂತಂದರೆ ನಮ್ಮ ಕಂಪ್ನಿ ಲಾಸಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ತಾಂಡವ್ ಅವರು ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಪೂಜಾ ಅವರು ಓಡಿ ಬಂದು ಭಾಗ್ಯನ ತಪ್ಕೋತಾರೆ. ಅಕ್ಕ ನಾನು ಯಾವುದು ಬೇಕು ಅಂತ ಮಾಡಿಲ್ಲ ಅಂತ ಅಂತಾರೆ. ಅಷ್ಟರಲ್ಲಿ ಭಾಗ್ಯ ಅವರು, ಪೂಜಾ ನೀನು ಯಾವುದು ಬೇಕು ಅಂತ ಮಾಡಿಲ್ಲ ಅನ್ನೋದು ನಮ್ಮೆಲ್ರಿಗೂ ಗೊತ್ತಾಗಿದೆ ಅಂತಂತಾರೆ. ಅಷ್ಟರಲ್ಲಿ ಕುಸುಮ ಅವರು, ಪೂಜಾ ನೀನು ಯಾರು ತಂಗಿ ಹೇಳು, ನನ್ನ ಸೊಸೆ ಭಾಗ್ಯ ತಂಗಿ, ನೀನು ಈ ಥರ ಮಾಡಲ್ಲ ಅನ್ನೋದು ಖಂಡಿತ ನಮಗೆ ಗೊತ್ತು ಅಂತ ಹೇಳ್ತಾರೆ. ಮೀನಾಕ್ಷಿ ಅವ್ರ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಭಾಗ್ಯ ಅವರು, ಆದರೂ ಕಿಶನ್ ನೀವು ಈ ಥರ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾರೆ. ಆಗ ಕುಸುಮ ಅವರು, ಯಾಕೆ ಈ ಥರ ಮಾಡಿದೆ ಕಿಶನ್ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಕಿಶನ್ ಅವರು, ಅಮ್ಮ ನೀವೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾನೆ. ನಂತರ ಕಿಶನ್, ಈಗ ಗೊತ್ತಾಯ್ತಾ ಪೂಜಾ ಅಂತಂದರೆ ಏನು, ಪೂಜಾ ಅವ್ರ ಮನೆಯವ್ರು ಅಂತಂದರೆ ಏನು ಅಂತ, ಅವ್ರು ನಮ್ಮ ಆಸ್ತಿ ನೋಡಿ ನಮ್ಮ ತಲೆ ಕೆಡಿಸ್ಬಿಟ್ಟು ಮದುವೆ ಮಾಡ್ಕೋತಾ ಇದ್ದಾರೆ ಅಂತ ನೀವು ಹೇಳಿದ್ರಿ ಅಲ್ವಾ. ಈಗ ಮದುವೆ ಆಗೋದಕ್ಕೆ ನಾನೇ ರೆಡಿ ಇದ್ದೀನಿ ಅಂತಂತಂದ್ರು. ಅವಳು ರೆಡಿ ಇಲ್ಲ. ಯಾಕೆ ಹೇಳಿ, ನಮ್ಮ ಮನೆಯವ್ರು ಯಾರೂ ಕೂಡ ಈ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಅವಳು ನೀವೆಲ್ಲ ಮದುವೆಗೆ ಒಪ್ಕೊಳ್ಳೋವರೆಗೂ ವೆಯ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾಳೆ. ಇದಕ್ಕಿಂತ ನಿಮ್ಗೆ ಇನ್ನೇನು ಸಾಕ್ಷಿ ಬೇಕು, ಅವರು ತುಂಬ ಒಳ್ಳೆಯವರು, ನಮ್ಮ ಆಸ್ತಿಗೋಸ್ಕರ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋಣ ಅಂತ ಅಂತಾರೆ. ಆಗ ಕಾಮತ್ ಅವರು, ಮನೆಗೆ ಏನಕ್ಕೆ ಹೋಗೋದಮ್ಮ, ಅವ್ನಿಗೆ ಬಂದು ಕೆಲಸ ಇದೆ ಅಂತ ಹೇಳ್ತಾರೆ. ಏನು ಕೆಲಸ ಅಣ್ಣ ಅಂತ ಕೇಳ್ತಾರೆ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅವ್ನು ಮಾಡಬೇಕಾಗಿರೋದು, ಕಿಶನ್ ಮಾಡಬೇಕಾಗಿರೋದು ಅಂತ ಹೇಳ್ತಾರೆ. ಏನಣ್ಣ ಅಂತ ಕೇಳಿದಾಗ, ಎಲ್ಲ ಸಮಸ್ಯೆಗಳಿಗೆ ನಾನು ಈಗಲೇ